ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೋಟೀನ್ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶ್ವಲ್ ಮನೆ ಮುಂದೆ ಒಂದು ಪುಟ್ಟದಾಗಿ ರಂಗೋಲಿ ಬಿಡಿಸಿದ್ದೀನಿ. ಸೊ ಇವತ್ತು ಮೊಹರಂ ಹಬ್ಬ ಬೇರೆ, ಸೊ ಅದಕ್ಕೆ ಮೊಹರಂ ಹಬ್ಬ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ಸ್ಕೂಲ್ಗೆ ಇವತ್ತು ಹಾಲಿಡೇ ಕೊಟ್ಟಿದ್ದಾರೆ. ಸೊ ಮನೆಯಲ್ಲೇ ಇರ್ತಾರೆ ಮಕ್ಕಳು. ಸೊ ಮನೆಯಲ್ಲೇ ಮಕ್ಕಳಿರೋದ್ರಿಂದ ಏನಾದರೂ ಸ್ಪೆಷಲಾಗಿ ಮಾಡಿಕೊಡೋಣ ಇವತ್ತು ಅಂತ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಒಂದು ಅಂಡರ್ ಸಿಂಕ್ ಡಸ್ಟ್ಬಿನ್ ಬಗ್ಗೆ ತುಂಬ ಕ್ವೇರೀಸ್ ಬಂದಿತ್ತು ನನಗೆ. ಸೊ ಅದ್ರ ಬಗ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡೋಣ ಅಂತ. ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಆಲ್ಮೋಸ್ಟ್ 4 ಇಯರ್ಸ್ ಆಗಿದೆ ತಗೊಂಡು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಒಂದು ಗುಡ್ ಥಿಂಗ್ ಏನಂದರೆ ಇದು ಯಾವುದೇ ರೀತಿ ಅಸೆಂಬ್ಲಿ ಈ ಥರದ್ದು ಏನಿರಲ್ಲ, ಜಸ್ಟು ಹ್ಯಾಂಗ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಸೊ ನಾನು ಯೂಶ್ವಲಿ ತರಕಾರಿ ಎಲ್ಲ ಈ ಥರದ್ದು ಏನಾರ ತರ್ತೀವಲ್ಲ, ಫ್ರೂಟ್ಸ್ ಎಲ್ಲ, ಆ ಕವರ್ಸ್ನ ಯೂಸ್ ಮಾಡ್ತೀನಿ. ಪ್ಲಾಸ್ಟಿಕ್ ರಿಯೂಸ್ ಮಾಡೋಣ ಅಂತ. ಮತ್ತು ಜಸ್ಟ್ ಹಿಂಗೆ ಅಟ್ಯಾಚ್ ಮಾಡಿ ಅಂಡರ್ ಸಿಂಕ್ ಆಗಿರೋದ್ರಿಂದ ನನಗೆ ಕಂಫರ್ಟಬಲ್ ಆಗಿರುತ್ತೆ. ಈ ನೊಣ ಇಂಥದನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಸೊ ಇದಕ್ಕೆ ಮುಚ್ಚಳ ಬೇರೆ ಇರುತ್ತೆ, ನೀವು ಕ್ಲೋಸ್ ಮಾಡಿ ಸಹ ಇಡ್ಬೋದು. ಸೊ ಆ ಒಂದು ಪ್ರಾಡಕ್ಟ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಹೋಗಿ ತಗೋಬೋದು. ಯೂಶ್ವಲಿ ನಾನು ದೋಸೆ ಬ್ಯಾಟರು 2 ಡೇಸ್ಗೆ ಏನು ಬೇಕೋ ಅಷ್ಟು ಮಾತ್ರನೇ ಮಾಡ್ಕೊಳ್ತೀನಿ. ತುಂಬ ದಿನ ಸ್ಟೋರೇಜ್ ಎಲ್ಲ ಮಾಡಲ್ಲ. ಮ್ಯಾಕ್ಸಿಮಮ್ 2 ಡೇಸಲ್ಲೇ ನಾನು ಅದೇನು ಬ್ಯಾಟ್ರ್ ಪ್ರಿಪೇರ್ ಮಾಡಿರ್ತೀನೋ ಅದನ್ನು ಫಿನಿಷ್ ಮಾಡ್ತೀನಿ. ಯಾಕಂದರೆ ಅದು ಫರ್ಮೆಂಟ್ ಬೇರೆ ಆಗಿರುತ್ತಲ್ವ, ತುಂಬ ಫರ್ಮೆಂಟ್ ಅದು ತಿನ್ನಬಾರ್ದು. ಬಟ್ ಫರ್ಮೆಂಟ್ ಆಗಿರೋದು ಒಳ್ಳೆಯದೇ, ಬಟ್ ಜಾಸ್ತಿ ದಿನ ಸ್ಟೋರೇಜ್ ಮಾಡ್ಕೊಂಡು ತಿನ್ನೋದು ಒಳ್ಳೆಯದಲ್ಲ ಅಂತಾರೆ. ಸೊ ಒಂದು ಪಾರ್ಟಿಗೆ ನಾನು ಇವಾಗ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಯೂಶ್ವಲಿ ನಾನು ಲೈಕ್ ಫರ್ಮೆಂಟ್ ಮಾಡೋಕ್ಕೆ ಇಡೋವಾಗ ಉಪ್ಪೆಲ್ಲ ಹಾಕಿ ಇಡಲ್ಲ. ಸೊ ಯೂಶ್ವಲಿ ಈ ಚಳಿಗಾಲ ಹಿಂಗಿದ್ದಾಗ ಫರ್ಮೆಂಟ್ ಆಗೋಲ್ಲ ಅಂದಾಗ ಸಾಲ್ಟ್ ಹಾಕಿದ್ರೆ ಬೇಗ ಫರ್ಮೆಂಟ್ ಆಗುತ್ತೆ. ಬಟ್ ನಮ್ಮ ಕೋಲಾರ ವೆದರ್ಗೆ ಲೈಕ್ ವಿತೌಟ್ ಸಾಲ್ಟ್ ಹಾಕಿ ಇಟ್ರೂ ಫರ್ಮೆಂಟ್ ಚೆನ್ನಾಗಾಗುತ್ತೆ. ಬಟ್ ಸಮ್ಟೈಮ್ಸ್ ಚಳಿಗಾಲದಲ್ಲಿ ಆಗೋಲ್ಲ, ಅಂಥ ಟೈಮಿಗೆ ನೈಟೇ ನಾನು ಸಾಲ್ಟ್ ಹಾಕಿಡ್ತೀನಿ. ಆವಾಗ ಬೆಳಗ್ಗೆ ಅಷ್ಟರಲ್ಲಿ ಉಬ್ಬಿ ಬಂದಿರುತ್ತೆ. ಸೊ ಒಂದು ಪಾರ್ಟನ್ನ ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ನಾಳೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ. ಇವಾಗ ಸ್ಟೀಮರ್ಗೆ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ಕೊಳ್ಳೋದಕ್ಕೆ. ತುಂಬ ಸಿಂಪಲ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬಟ್ ಇದೊಂದು ಒಳ್ಳೆ ಬ್ರೇಕ್ಫಾಸ್ಟ್, ಗುಡ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್, ಟೇಸ್ಟಿಯಾಗಿ ಕ್ವಿಕ್ಕಾಗಿ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಬ್ಯಾಟರ್ದು ಸಹ ನೀವು ರೆಸಿಪಿ ಕೇಳಿದ್ರಿ. ಅಂದರೆ ಇದು 2 in 1 ಬ್ಯಾಟರ್ ಅಂತ. ನಾವು ಇಡ್ಲಿನೂ ಸಾಫ್ಟಾಗಿ ಬರುತ್ತೆ ಮತ್ತು ದೋಸೆನೂ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಟಿಪ್ ಏನಂದರೆ, ಫಸ್ಟ್ ಡೇ ನೀವು ಇದನ್ನು ದೋಸೆ ಮಾಡ್ಕೊಳ್ಳಿ, ಕ್ರಿಸ್ಪಿಯಾಗಿ ಬರುತ್ತೆ. ನೆಕ್ಸ್ಟ್ ಡೇ ಇಡ್ಲಿ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಡೇ ಇನ್ನೂ ಸ್ವಲ್ಪ ಫರ್ಮೆಂಟ್ ಆಗಿರುತ್ತಲ್ವ. ಸೊ ಲೈಕ್ ನಿಮಗೆ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಅದೊಂದೇ ಟಿಪ್ ನಾನು ಯೂಸ್ ಮಾಡೋದು. ಮತ್ತು ಈ ಒಂದು ಬ್ಯಾಟರ್ದು ಇಂಗ್ರೀಡಿಯೆಂಟ್ಸ್ ಹೇಳೋ ಆಗಿದ್ದರೆ 2 ಗ್ಲಾಸ್ ನಾನು ರೈಸ್ ಯೂಸ್ ಮಾಡ್ತೀನಿ. ಅಂದರೆ ರೇಷನ್ ಅಕ್ಕಿ ಅಂತಾರಲ್ಲ, ನಾರ್ಮಲ್ ರೈಸ್ ಅದು. ಬೇಕಾದ್ರೆ ನೀವು ಇಡ್ಲಿ ರೈಸ್ ಸಹ ಯೂಸ್ ಮಾಡ್ಬೋದು. ಜೊತೆಗೆ 1 ಗ್ಲಾಸ್ ಉದ್ದಿನಬೇಳೆ, 1-2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು ಒಂದು ಅರ್ಧ ಕಪ್ ಅವಲಕ್ಕಿ ಯೂಸ್ ಮಾಡ್ತೀನಿ. ಸೊ ಇದಿಷ್ಟೂ 6 to 7 hours ನೆನೆಸಿಡ್ತೀನಿ. ಅಂದರೆ ಮಧ್ಯಾಹ್ನ ನೆನೆಸಿಟ್ಟು ಸಂಜೆ ರುಬ್ತೀನಿ. ಮತ್ತು ಓವರ್ ನೈಟ್ ನಾನು ಫರ್ಮೆಂಟ್ ಆಗೋಷ್ಟರಲ್ಲಿ ಬೆಳಗ್ಗೆ ಅಷ್ಟರಲ್ಲಿ ಉಬ್ಬಿ ಬಂದಿರುತ್ತೆ. ಇವತ್ತು ಹಾಲಿಡೇ ಇರೋದ್ರಿಂದ ಬೆಳಗ್ಗೆ ಪೂಜೆ ಮಗಳೇ ಮಾಡ್ತಾ ಇದ್ದಾಳೆ. ಸೊ ಈ ಥರ ಚಿಕ್ಕ ವಯಸ್ಸಿಂದನೇ ನಾವು ಅವ್ರಿಗೆ ಪೂಜೆ ಇಂಥದ್ದೆಲ್ಲ ಕಲಿಸೋದ್ರಿಂದ ಅವ್ರಿಗೆ ಒಂಥರ ಹೊಸ್ದು ಅನಿಸಲ್ಲ. ಪೂಜೆ ಇಂಥದ್ದೆಲ್ಲ ಡೈಲಿ ಒಂದು ರೂಟೀನಲ್ಲಿ ಪಾರ್ಟ್ ಅಂತ ಅವ್ರಿಗೂ ಅರ್ಥ ಆಗುತ್ತೆ. ಸೊ ರೆಗ್ಯುಲರ್ ಡೇಸಲ್ಲಿ ಅವಳು ಮಾಡೋಕ್ಕಾಗಲ್ಲ, ಯಾಕಂದರೆ ಸ್ಕೂಲ್ಸ್ಗೆ ರೆಡಿ ಆಗೋದು ಇಂಥದ್ದೇ ಇರುತ್ತೆ. ಬಟ್ ಅಟ್ಲೀಸ್ಟ್ ಹಾಲಿಡೇಸು, ಈ ಥರ ವೀಕೆಂಡ್ಸ್, ಈ ಥರ ಟೈಮಲ್ಲಿ ನನ್ನ ಮಗಳ ಕೈಯಲ್ಲೇ ಮಾಡಿಸ್ತೀನಿ ಪೂಜೆ. ಸೊ ಯೂಶ್ವಲಿ ಮಕ್ಳು ಎಷ್ಟು ಅಬ್ಸರ್ವ್ ಮಾಡ್ತಾರೆ ಅಂದರೆ, ಅದು ಆರ್ಗನೈಸ್ ಮಾಡೋವಂಥ ರೀತಿಯಾಗಲಿ, ಫ್ಲವರ್ಸ್ನ ಇಡೋವಂಥ ರೀತಿಯಲ್ಲಿ ಆಲ್ಮೋಸ್ಟ್ ನಾನು ಯಾವ ರೀತಿ ಜೋಡಿಸ್ತೀನಲ್ವ, ಒಂದೊಂದು ಹೂವು ಒಂದೊಂದು ದೇವ್ರ ಮೇಲೆ ಆ ಥರ. ಸೊ ಅದೇ ಥರ ಮಾಡಿದ್ದಾಳೆ. ಸೊ ಸಿಂಪಲ್ಲಾಗಿ ಬೆಳಗ್ಗೆ ಒಂದು ದೀಪ ಹಚ್ಚಿ, ಸೋಮವಾರ ಶುಕ್ರವಾರ ಮಾತ್ರ ಈ ಒಂದು ಸಾಂಬ್ರಾಣಿ ಹಾಕ್ತೀನಿ. ಸೊ ಅದನ್ನು ನೋಡಿಕೊಂಡು ಮಗಳೇ ನೆನಪಿಸಿದ್ಲು, ಅಮ್ಮ ಇವತ್ತು ಫ್ರೈಡೇ ಅಲ್ವಾ, ನಾವು ಇವತ್ತು ಸಾಂಬ್ರಾಣಿ ಹಾಕಬೇಕಲ್ಲ ಅಂತ.
ಹ್ಞೂ ಆಯಿತು ಹಾಕಮ್ಮ ಅಂದಿದ್ದಕ್ಕೆ ಇವತ್ತು ನಾನು ಯೂಶ್ವಲಿ ಶುಕ್ರವಾರ ಪೂಜೆ ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಇವತ್ತು ಮಗಳು ಮಾಡಲು. ಸೊ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಬೆಳಗ್ಗಿನ ಒಂದು ರೂಟೀನ್ ಒಂದು ಪೂಜೆಯಿಂದ ಸ್ಟಾರ್ಟ್ ಆದಾಗ ಅದೇದು ವೈಬ್ಸೇ ಬೇರೆ ಇರುತ್ತೆ. ಆಲ್ರೆಡಿ ನಾನು ಹೇಳ್ದಾಗೆ ಇವತ್ತು ಮೊಹರಂ ಹಬ್ಬ ಆಗಿರೋದ್ರಿಂದ ಲೈಕ್ ಫ್ರೆಂಡ್ಸ್ ಎಲ್ಲ ಬಂದು ಕಾಯ್ತಾ ಇದ್ದಾರೆ ಮಕ್ಕಳ ಜೊತೆ ಆಟ ಆಡೋದಕ್ಕೆ. ಸೊ ನನ್ನ ಮಗಳೂ ನಾನು ಆಟ ಆಡೋದಕ್ಕೆ ಪೂಜೆ ಮುಗಿದ್ಮೇಲೆ ಬರ್ತೀನಿ ಅಂತ ಹೇಳಿ ಅವ್ರನ್ನ ವೆಯ್ಟ್ ಮಾಡಿಸ್ತಾ ಇದ್ದಾಳೆ. ನಾನು ಹಂಗೂ ಹೇಳಿದೆ, ಈ ಒಂದು ಸಂಭ್ರಣಿ ನಾನೇ ಹಾಕ್ಕೊಳ್ತೀನಮ್ಮ, ನೀನು ಹೋಗಿ ಆಡ್ಕೊ ಅಂತ. ಇಲ್ಲ ನಾನು ಪೂಜೆ ನಾನೇ ಸ್ಟಾರ್ಟ್ ಮಾಡಿದ್ದಲ್ಲ, ಫುಲ್ ನಾನೇ ಕಂಪ್ಲೀಟ್ ಮಾಡಿ ಹೋಗ್ತೀನಿ ಅಂತ ಎಲ್ಲ ಫುಲ್ ಫಿನಿಷ್ ಮಾಡೇ ಹೋದ್ಲು. ಸೊ ಈ ಒಂದು ಸಂಭ್ರಣಿ ಏನು ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ, ಇದು ನಾನು ಮೀಶೋಲ್ಲೇ ತೊಗೊಂಡಿದ್ದು. ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಒಂದು 3 ಬಾಕ್ಸಸ್ ಏನೋ ಬರುತ್ತೆ. ನನಗೆ 6 ಮಂತ್ಸ್ ತನಕ ಆಗುತ್ತೆ ಒಂದು ಸಲ ತರಿಸಿದ್ರೆ. ಮತ್ತು ಅದು ಫ್ರಾಗ್ನೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಇದ್ರದ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಬೇಕಾದರೆ ಹೋಗಿ ಪರ್ಚೇಸ್ ಮಾಡಿ. ಒಂದು ಒಳ್ಳೆ ಮೀಶೋ ಫೈಂಡ್ ಅಂತಲೇ ಹೇಳ್ಬೋದು ಈ ಒಂದು ಪ್ರಾಡಕ್ಟ್ನ. ಸೊ ರೀಸೆಂಟಾಗಿ ಸಹ ನಾನು ಮೀಶೋಲಿ ಒಂದು ವೆರಿ ಯೂಸ್ಫುಲ್ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಅದು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ಮಕ್ಕಳು ಸಣ್ಣ ಇರೋ ಮಕ್ಕಳಿಗೆ ಲೆಂತ್ ಏನಾದರೂ ಬಟ್ಟೆದು ಕರೆಕ್ಟಾಗಿದ್ದಾಗ ಈ ಥರ ಸೊಂಟ ಹತ್ರ ಲೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಂಥ ಟೈಮಲ್ಲಿ ನಾವು ಬೆಲ್ಟ್ಸ್ ಇಂಥದ್ದು ಯೂಸ್ ಮಾಡಿ ಮಕ್ಕಳಿಗೆ ವೇರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ಉದ್ದ ಕರೆಕ್ಟಾಗಿರುತ್ತೆ, ಬಟ್ ಸೊಂಟ ಹತ್ರ ಮಾತ್ರ ಲೂಸ್ ಇದೆಯಲ್ಲ ಅಂತ. ಸೊ ಇಂಥ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದರೆ ಈ ಒಂದು ಆಲ್ಟ್ರೇಷನ್ ಕ್ಲಿಪ್ಸ್ ಅಂತ ಮೀಶೋಲ್ಲಿ ಸಿಗುತ್ತೆ. ಇದು ತುಂಬ ವೆರೈಟೀಸ್ ಆಫ್ ಪ್ಯಾಟರ್ನ್ಸಲ್ಲಿ ಸಿಗುತ್ತೆ. ಅಂದರೆ ಬಟರ್ಫ್ಲೈಸು, ಡಾಲ್ ಶೇಪು, ಸ್ಟಾರ್ ಶೇಪು, ಫ್ಲವರು, ಈ ಥರ ತುಂಬ ವೆರೈಟೀಸ್ ಆಫ್ ಪ್ಯಾಟರ್ನ್ ಸಿಗುತ್ತೆ. ಸೊ ನಾನು ಇದೊಂಥರ ಸ್ಪಾರ್ಕ್ ಶೇಪ್ ಇರೋವಂಥ ಒಂದು ಕ್ಲಿಪ್ಸ್ನ ತೊಗೊಂಡೆ. ರೀಸನ್ ಏನಂದರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಇಬ್ಬರಿಗೂ ಈ ಒಂದು ಡಿಸೈನ್ ಸೂಟ್ ಆಗುತ್ತೆ ಅಂತ. ಜಸ್ಟ್ 80 ರೂಪೀಸ್ಗೆ ಸೆಟ್ ಆಫ್ 4 ಬರುತ್ತೆ ಇದು. ಸೊ ನಾವು ಯಾವುದೇ ರೀತಿ ಸ್ಟಿಚ್ಚಿಂಗು ಇಂಥದ್ದು ಯಾವುದೂ ಇಲ್ದಿರಾನೆ ಕ್ವಿಕ್ಕಾಗಿ ಆಲ್ಟ್ರ್ ಮಾಡಿಬಿಡ್ಬೋದು. ಯಾವುದೇ ಅಂದರೆ ಚಿಕ್ಕ ಮಕ್ಳಿಗಂತಲೇ ಅಲ್ಲ, ನಮಗೂ ಅಷ್ಟೇ, ದೊಡ್ಡವ್ರಿಗೂ ಜೀನ್ಸಸ್ಗಾಗಲಿ ಲೆಗ್ಗಿನ್ಸ್ ಆಗಲಿ ಈ ಥರ ತುಂಬ ಲೂಸ್ ಇದ್ದಾಗ ಈ ಥರ ಕ್ಲಿಪ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ಲೈಕ್ ಆಲ್ಟ್ರ್ ಮಾಡ್ಬೋದು. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಈ ಒಂದು ಎಲಾಸ್ಟಿಕ್ ಇರೋವಂಥ ಒಂದು ಲೆಗ್ಗಿನ್ಸ್ ತೊಗೊಂಡಾಗ ಫುಲ್ ಲೆಗ್ಗಿನ್ಸು ಒಳ್ಳೆ ಕಂಡೀಷನಲ್ಲೇ ಇರುತ್ತೆ, ಬಟ್ ಸೊಂಟ ಹತ್ರ ಮಾತ್ರ ಸಮ್ಟೈಮ್ಸ್ ಅದು ಎಲಾಸ್ಟಿಕ್ ಹೊಟ್ಟೋಗಿರುತ್ತೆ. ಅಂಥದ್ದನ್ನೆಲ್ಲ ಬಿಸಾಡೋಕ್ಕೂ ಮನಸ್ಸು ಬರೋಲ್ಲ, ಅದು ಹಂಗೆ ಇಟ್ಟಿರ್ತೀರಲ್ಲ. ಸೊ ಈ ಥರ ಕ್ಲಿಪ್ಸ್ನ ಯೂಸ್ ಮಾಡ್ಕೊಂಡು ಸಹ ನೀವು ಆಲ್ಟ್ರ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದು ತುಂಬಾ ಈಸಿ. ಸೊ ಎಷ್ಟು ಲೈಕ್ ನೀವು ಆಲ್ಟ್ರ್ ಮಾಡಬೇಕು ಅಂತಿದ್ದೀರಲ್ಲ ಅಷ್ಟು ಡಿಸ್ಟೆನ್ಸಲ್ಲಿ 2 ಕ್ಲಿಪ್ಸ್ನ ಅಟ್ಯಾಚ್ ಮಾಡಿ ಒಂದು ಕ್ಲಿಪ್ ಜೊತೆ ಇನ್ನೊಂದು ಕ್ಲಿಪ್ನ ಅಟ್ಯಾಚ್ ಮಾಡೋದಷ್ಟೇ. ಕ್ವಿಕ್ಕಾಗಿ ಹೋಗುತ್ತೆ, ತುಂಬ ಈಸಿ ಯೂಸ್ ಮಾಡೋದು. ಮತ್ತು ಇದು ಕ್ಲಿಪ್ಸ್ದು ಅದು ಹಿಂದೆ ಇರುತ್ತಲ್ವ ಅದು ಬಟನ್, ಅದು ಚುಚ್ಚುತ್ತಾ ಅಂದರೆ ಇಲ್ಲ, ಅದೇನು ಚುಚ್ಚಲ್ಲ. ನಾನು ಟ್ರೈ ಮಾಡಿದ್ದೀನಿ ಮತ್ತು ಯಾವುದೇ ರೀತಿ ಇರಿಟೇಷನ್ ಇಂಥದ್ದೆಲ್ಲ ಏನೂ ಆಗೋಲ್ಲ. ಮತ್ತು ಅದು ಸಡನ್ನಾಗಿ ಬಿಚ್ಚೋಗೋದು ಇಂಥದ್ದೇನೋ ಆಗುತ್ತೆ ಅಂದ್ರೂ ಆಗೋಲ್ಲ. ಯಾಕಂದರೆ ಅದು ಕ್ಲಿಪ್ಸು ತುಂಬಾ ಲೈಕ್ ಫಿಟ್ಟಾಗಿ ಕೂತಿರುತ್ತಲ್ವ. ಸೊ ಅದೇನು ಆ ಥರ ಪ್ರಾಬ್ಲಮ್ ಅಂತೂ ಏನೂ ಆಗೋಲ್ಲ. ಸೊ ನಾನು ಆಲ್ಮೋಸ್ಟ್ ಇದನ್ನು ಟ್ರೈ ಮಾಡಿನೇ ನನಗೆ ಇಷ್ಟ ಆಗಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇದೇ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾಯಿದ್ರೆ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾದರೆ ಯಾವುದೇ ಒಂದು ವೇಸ್ಟ್ದು ಮೀನ್ಸ್ ಆಲ್ಟರ್ ಮಾಡಬೇಕಂದ್ರೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ಸೊ ಇವತ್ತು ಮಧ್ಯಾಹ್ನದ ಲಂಚೂ ಸ್ವಲ್ಪ ಸ್ಪೆಷಲಾಗಿ ಮಕ್ಳಿಗೆ ಮಾಡಿಕೊಡೋಣ ಅಂತ. ಏನು ಬೇಕು ಅಂತ ಕೇಳಿದ್ರೆ ಪನ್ನೀರ್ ಮಂಚೂರಿಯನ್ ತರ್ಸಮ್ಮ ಹೋಟೆಲಿಂದ ಅಂದರು. ಸೊ ಹೋಟೆಲಿಂದ ತರ್ಸೋಕ್ಕೆ ಬದಲು ನಾನೇ ಮಾಡಿಕೊಡೋಣ ಅಂತ ಇವತ್ತು ರೈಸು ಮತ್ತು ಪಾಲಕ್ ಪಪ್ಪು, ಆಂಧ್ರ ಸ್ಟೈಲ್ ಮಾಡ್ತಾರಲ್ಲ ಆ ಥರ ಪಾಲಕ್ ಪಪ್ಪು ಮಾಡ್ಕೊಂಡಿದ್ದೆ. ಮತ್ತು ಪನ್ನೀರ್ ಚಿಲ್ಲಿ ಗಾರ್ಲಿಕ್ ಮಾಡ್ಕೊಳ್ಳೋಣ ಅಂತ. ತುಂಬ ಕ್ವಿಕ್ಕಾಗಿ ಹೋಗುತ್ತೆ ಇದು, ಬಟ್ ಸ್ವಲ್ಪ ಸಾಸು ಇಂಥದ್ದೆಲ್ಲ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಹೆಂಗೂ ಜಿಯೋ ಮಾರ್ಟಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ನ ತರಿಸ್ಬೇಕಿತ್ತು ನಾನು. ಹಂಗೆ ಈ ಪನ್ನೀರು ಮತ್ತು 1-2 ಥರ ಸಾಸ್ ಬಾಟಲ್ಸು ಎಲ್ಲ ತರಿಸ್ಕೊಂಡೆ. ಸೊ ಇವತ್ತು ನಾನು ನಿಮಗೆ ಪನ್ನೀರ್ ಚಿಲ್ಲಿ ಗಾರ್ಲಿಕ್ ನಾನು ಯಾವ ರೀತಿ ಮಾಡ್ತೀನಿ ಯೂಶ್ವಲಿ ಮನೇಲಿ ಅಂತ ರೆಸಿಪಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡಿ, ಆಯಿತಾ. ಸೊ ಇವಾಗ ಸಾಂಬಾರು ರೆಡಿಯಾಗಿದೆ, ಪಾಲಕ್ ಪಪ್ಪು ಅಂತ. ಇದು ಆಂಧ್ರ ಸ್ಟೈಲು. ಆಲ್ರೆಡಿ ಇದ್ರ ರೆಸಿಪಿ ನಾನು ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ. ಸೊ ಅದಕ್ಕೆ ಅದರದ್ದು ರೆಸಿಪಿ ಶೇರ್ ಮಾಡ್ತಾಯಿಲ್ಲ, ಬಟ್ ಪನ್ನೀರ್ದು ಮಾತ್ರ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಸೊ ಜಿಯೋ ಮಾರ್ಟಿಂದ ಇವತ್ತು ಡೆಲಿವರಿ ಕ್ವಿಕ್ಕಾಗೆ ಬಂದುಬಿಡ್ತು. ಜಸ್ಟ್ ನಾನು ಆರ್ಡ್ರ್ ಮಾಡಿ 10 ಮಿನಿಟ್ಸ್ಗೆಲ್ಲ ಡೆಲಿವರಿ ಬಂತು. ಸೊ ಆ್ಯಕ್ಚುಲಿ 1-2 ಪ್ಯಾಕೆಟ್ ಪನ್ನೀರ್ ತರಿಸಿದೆ ಮತ್ತು ಸ್ವಲ್ಪ ಚೀಸ್ ಬೇಕಿತ್ತು. ಮಕ್ಕಳು ತುಂಬ ದಿನದಿಂದ ಪಾಸ್ತಾ ಮಾಡಮ್ಮ ಅಂತ ಹೇಳ್ತಾಯಿದ್ರು, ಚೀಸ್ ಪಾಸ್ತಾ. ರೆಸ್ಟೋರೆಂಟ್ಸಲ್ಲೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಮನೆಯಲ್ಲೇ ಮಾಡಿಕೊಡೋಣ ಅಂತ ಅದೊಂದು ತರಿಸಿದೆ. ಮತ್ತು ಇದರಲ್ಲೆಲ್ಲ ಪ್ರೋಟೀನ್ಸ್ ಜಾಸ್ತಿ ಇರೋದ್ರಿಂದ ಇದೇನು ಅನ್ಹೆಲ್ತಿ ಫುಡ್ಡಲ್ಲ. ಪನ್ನೀರಾಗಲಿ ಚೀಸ್ ಆಗಲಿ ಇದೆಲ್ಲ ಕೊಡೋದ್ರಿಂದ ಮಕ್ಕಳಿಗೆ ಹೆಲ್ತಿ ಆಪ್ಷನ್ನೇ. ಮತ್ತು 1-2 ಥರ ಸಾಸ್, ಇದೆರಡೂ ಮಾತ್ರ ಪ್ರಿಸರ್ವ್ಡ್ ಐಟಮ್. ಸೊ ಇದು ಅವಾಯ್ಡ್ ಮಾಡಬೇಕು. ಬಟ್ ಸಮ್ಟೈಮ್ಸು ಆ ಒಂದು ಟ್ರೆಡಿಷ್ನಲ್ ಟೇಸ್ಟ್ ಬೇಕು, ಆ ಮಂಚೂರಿಯನ್ ಟೇಸ್ಟು ಅಂದರೆ
ಈ ರೆಡ್ ಚಿಲ್ಲಿ ಸಾಸ್ ಆಗಲಿ ಟೊಮೆಟೊ ಸಾಸ್ ಆಗಲಿ ಹಾಕಲೇಬೇಕಾಗುತ್ತೆ. ಸೊ ಅದಕ್ಕೆ ತರಿಸ್ಕೊಂಡಿದ್ದೀನಿ. ಬಟ್ ಯೂಶ್ವಲಿ ನಾನು ಪನ್ನೀರ್ ಬಟರ್ ಮಸಾಲ ಇಂಥದ್ದು ಮಾಡ್ತೀನಿ, ಮನೇಲಿರೋಂಥ ಐಟಮ್ಸ್ನೇ ಯೂಸ್ ಮಾಡ್ಕೊಂಡು ಸಾಸಸ್ಸು ಈ ಥರದ್ದೆಲ್ಲ ಯೂಸ್ ಇಲ್ದಿರ. ಬಟ್ ಇವತ್ತು ಮಕ್ಕಳು ಕೇಳಿಬಿಟ್ರಲ್ಲ ಅಂತ ಲೈಕ್ ಒಂದು ಮಂಚೂರಿಯನ್ ಥರನೇ ಮಾಡೋಣ ಅಂತ. ಸೊ ಇದು ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಒಂದು ಮೀಡಿಯಮ್ ಸೈಜ್ ಕ್ಯೂಬ್ಸ್ಗಾಗಿ ಕಟ್ ಮಾಡ್ಕೋಬೇಕು ಪನ್ನೀರನ್ನ. ಸೊ ಈ ಕ್ಯೂಬ್ಸ್ ಇದೆಯಲ್ವಾ, ಇದನ್ನು ನೀವು ಬೇಕಾದರೆ ಡೀಪ್ ಫ್ರೈ ಇಲ್ಲಾಂದರೆ ಶಾಲೋ ಫ್ರೈ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಸಹ ನೀವು ಹಾಕ್ಬೋದು. ಬಟ್ ನನಗೆ ಸಂಹವ್ ಅದಕ್ಕೆ ಸ್ವಲ್ಪ ಕೋಟ್ ಮಾಡಿಬಿಟ್ಟು ಶಾಲೋ ಫ್ರೈ ಮಾಡೋದಕ್ಕಿಷ್ಟ. ಸೊ ಇದಕ್ಕೆ ಒಂಚೂರು ಉಪ್ಪು ಮತ್ತು ಖಾರದ ಪುಡಿ, ನಿಮ್ಮ ಮನೇಲಿ ಅಂದರೆ ಮೈದಾ ಇದ್ದರೆ ಮೈದಾ, ನಾನಿಲ್ಲಿ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಯೂಸ್ ಮಾಡಿ, ಜಸ್ಟ್ ಬೈಂಡಿಂಗೋಸ್ಕರ ಅಷ್ಟೇ. ಈ ಥರ ಒಂದು ಸ್ವಲ್ಪ ಟಾಸ್ ಮಾಡಬೇಕು ಈ ಐಟಮ್ಸ್ ಎಲ್ಲ ಹಾಕಿ. ಸೊ ಈ ಟೈಮಲ್ಲಿ ನೀವು ಪೆಪ್ಪರ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಒಂದು ತವ ಇಟ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು, ಇವಾಗ ಏನು ಕೋಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಉಪ್ಪು ಖಾರ ಎಲ್ಲ ಹಾಕಿ, ಅದನ್ನು ಒಂದು ಸ್ವಲ್ಪ ಈ ಥರ ತವ ಫ್ರೈ ಥರ ಶಾಲೋ ಫ್ರೈ ಮಾಡ್ಕೊಳ್ಳಿ ಸಾಕು. ಡೀಪ್ ಫ್ರೈ ಬೇಕಾದ್ರೂ ಮಾಡ್ಕೋಬೋದು ಬ್ಯಾಟ್ರಲ್ಲಿ ಇದು ಮಾಡಿ. ಬಟ್ ಈ ಥರ ಶಾಲೋ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ಸೈಡೂ ಸ್ವಲ್ಪ, ಇದು ಆಪ್ಷನಲ್ ಸ್ಟೆಪ್ಪು. ನೀವು ಡೈರೆಕ್ಟಾಗಿ ಪನ್ನೀರ್ ಸಾಫ್ಟ್ ಇಷ್ಟಪಡೋರು ಡೈರೆಕ್ಟಾಗಿ ಸಹ ನೀವು ಹಾಕ್ಕೋಬೋದು. ಇವಾಗ ಅದೇ ಒಂದು ಬಾಣಲೆಗೆ ಬೆಳ್ಳುಳ್ಳಿ ಶುಂಠಿನ ನಾನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೋಬೋದು. ಒಂದು 2ರಿಂದ 3 ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಇದೇ ಟೈಮಲ್ಲಿ ನೀವು ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮು ಹಾಕ್ಬೋದು, ಸ್ಪ್ರಿಂಗ್ ಆನಿಯನ್ಸ್ ಇದೆ ಸ್ಪ್ರಿಂಗ್ ಆನಿಯನ್ಸು ಹಾಕ್ಬೋದು. ನಮ್ಮ ಮನೇಲಿ ಇವತ್ತು ಯಾವುದೂ ಇರಲಿಲ್ಲ, ಜಸ್ಟ್ ಆನಿಯನ್ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಒಂದು ಸ್ಮಾಲ್ ಬೌಲ್ ಆರ್ 1 to 2 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ ಹಾಕಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಸಾಸ್ ಸಹ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೋಯಾ ಸಾಸ್ ಇದ್ದರೆ ಅದನ್ನು ಹಾಕ್ಕೋಬೋದು. ಸೊ ಈ 3 ಸಾಸಸ್ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಬೇಯಕ್ಕಿಡಬೇಕು. ಸೊ ಇಷ್ಟೇ ಇದಕ್ಕೆ ಯೂಸ್ ಮಾಡೋ ಅಂಥ ಇಂಗ್ರೀಡಿಯೆಂಟ್ಸು. ಕ್ವಿಕ್ಕಾಗಿ ಹೋಗುತ್ತೆ, 10 ಮಿನಿಟ್ಸಲ್ಲಿ ಮಾಡ್ಕೊಬೋದು ಈ ಗಾರ್ಲಿಕ್ ಚಿಲ್ಲಿ, ಪನ್ನೀರ್ ಗಾರ್ಲಿಕ್ ಚಿಲ್ಲಿ. ಟೇಸ್ಟಿಯಾಗೂ ಇರುತ್ತೆ. ಹೋಟೆಲ್ಸಲ್ಲಿ ನೀವು ತಂದಾಗ ಯಾವ ರೀತಿ ಇರುತ್ತೆ ನೋಡಿ, ಮಶ್ರೂಮ್ ಮಂಚೂರಿಯನ್ ಇಲ್ಲಾಂದರೆ ಪನ್ನೀರ್ ಮಂಚೂರಿಯನ್ ಎಲ್ಲ ತರಿಸಿದಾಗ ಸೇಮ್ ಅದೇ ಟೇಸ್ಟ್ ಬರುತ್ತೆ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು. ಸೊ ಇನ್ನೇನು ನೆಕ್ಸ್ಟ್ ಪನ್ನೀರ್ ಹಾಕೋಕ್ಕೆ ಮುಂಚೆ ಒಂಚೂರು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಅದಕ್ಕೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಆಮೇಲೆ ನೀವು ಮಾಡ್ಕೊಂಡಿರೋಂಥ ಒಂದು ಶಾಲೋ ಫ್ರೈ ಮಾಡಿರೋಂಥ ಪನ್ನೀರ್ ಕ್ಯೂಬ್ಸ್ ಇರುತ್ತಲ್ಲ, ಇವಾಗ ಈ ಒಂದು ಟೈಮಲ್ಲಿ ಅದನ್ನು ಹಾಕಿಬಿಟ್ಟು ನೀಟಾಗಿ ಟಾಸ್ ಮಾಡ್ಕೊಳ್ಳೋದು. ಸೊ ಅಷ್ಟೇ, ತುಂಬ ರುಚಿಯಾಗಿರೋಂಥ ಒಂದು ಚಿಲ್ಲಿ ಗಾರ್ಲಿಕ್ ಪನ್ನೀರ್ ರೆಡಿಯಾಗಿ ಹೋಗುತ್ತೆ. ಲಾಸ್ಟಲ್ಲಿ ಗಾರ್ನಿಷಿಂಗಿಗೆ ನೀವು ಬೇಕಾದ್ರೆ ಸ್ಪ್ರಿಂಗ್ ಆನಿಯನ್ಸ್ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಕೋರಿಯಾಂಡರ್ನ ಯೂಸ್ ಮಾಡ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನ. ಸೊ ಇದಂತೂ ಸೈಡ್ ಡಿಶ್ಶಾಗಲಿ ಇಲ್ಲಾಂದರೆ ನೀವೇನಾರ ರೋಲ್ಸ್ ಮಾಡಬೇಕು ಅಂದರೆ ಪನ್ನೀರ್ ರೋಲ್ಸು, ಇದನ್ನು ಸಹ ಫಿಲ್ಲಿಂಗ್ ಥರ ಯೂಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಜಸ್ಟ್ 10 ಮಿನಿಟ್ಸ್ ಇದ್ದರೆ ಸಾಕು, ಈ ಒಂದು ಸೈಡ್ ಡಿಶ್ ರೆಡಿ ಆಗಿಬಿಡುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಆಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಇದಾಗಿತ್ತು ನನ್ನ ಒಂದು ಲಂಚ್ ಮೆನು. ಬಿಸಿ ಬಿಸಿ ಅನ್ನ, ಸ್ವಲ್ಪ ತುಪ್ಪ, ಜೊತೆಗೆ ಆಂಧ್ರ ಸ್ಟೈಲ್ ಪಾಲಕ್ ಪಕ್ಕು ಮತ್ತು ಪನ್ನೀರ್ ಚಿಲ್ಲಿ ಗಾರ್ಲಿಕ್, ಇದಿಷ್ಟೂ ಇವತ್ತು ಲಂಚ್ ಮೆನ್ಯೂ ಆಗಿತ್ತು. ಆ್ಯಸ್ ಯೂಶ್ವಲ್ ಸಂಜೆ ಒಂದು ಒಳ್ಳೆ ಮಸಾಲ ಟೀ ಮಾಡಿಕೊಂಡು ನನ್ನ ದಿನನ ಎಂಡ್ ಮಾಡಿದೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಲ್ಲ, ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿ ನನ್ನ ಒಂದು ವ್ಲಾಗ್ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ.